ನ್ಯೂಸ್ಗೆ ಸ್ವಾಗತ. ರಾಯಭಾಗ ತಾಲೂಕಿನ ನಾಗರಾಳ ಗ್ರಾಮದಲ್ಲಿ ದಿನಾಂಕ 4-3-2024ರಂದು ಬೆಳಿಗ್ಗೆ ಸಮಯ 10:30 ಗಂಟೆಗೆ ಸ್ಥಳ ನಾಗರಾಳ ಗ್ರಾಮದಲ್ಲಿ ಜನತಾ ಫ್ಲಾಟ್ ಹತ್ತಿರ ಮೂತೋಳ ಭವನದಲ್ಲಿ ಕರ್ನಾಟಕ ಭೀಮ ರಕ್ಷಕ ಸಂಘಟನೆಯ ರಾಯಭಾಗ ತಾಲೂಕು ಪದಾಧಿಕಾರಿಗಳ ಆಯ್ಕೆ ಸಮಾರಂಭ ಹಾಗೂ ಬಡ ಜನರಿಗೆ ಆಹಾರದ ಕಿಟ್ ವಿತರಣಾ ಕಾರ್ಯಕ್ರಮ ದೀಪ ಬೆಳಗಿಸುವುದರ ಮುಖೇನ ಕಾರ್ಯಕ್ರಮಕ್ಕೆ ಯುವ ಧುರೀಣರು ಆದ ಅರುಣ್ ಐಹೊಳೆ ಅವರು ಹಾಗೂ ಮಹೇಶ್ ಕರಮಟ್ಟಿ ಸಂಘದ ರಾಜ್ಯಾಧ್ಯಕ್ಷರು ಆದ ಈಶ್ವರ್ ಗುಡುಜಾ ಅವರು ಚಾಲನೆ ಕೊಟ್ಟಿದ್ದಾರೆ. ಇನ್ನು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅರುಣ್ ಐಹೊಳೆ ಅವರು ಕರ್ನಾಟಕ ಭೀಮ ರಕ್ಷಕ ಸಂಘಟನೆ ರಾಜ್ಯದಾದ್ಯಂತ ಸಂಘಟನೆ ಮಾಡಲಿ, ಹೆಚ್ಚಿನ ಒತ್ತು ವಿದ್ಯಾಭ್ಯಾಸಕ್ಕೆ ನೀಡಿ ಸರ್ಕಾರದ ಸವಲತ್ತನ್ನ ಬಡ ಜನರಿಗೆ ಸಿಗುವಂತೆ ಸಂಘಟನೆ ಮಾಡಲಿ, ಸಂಘಟನೆ ಜೊತೆಗೆ ನಾವು ಮತ್ತು ನಮ್ಮ ತಂದೆ ಅವರು ಇರ್ತೀವಿ ಅಂತ ಹೇಳಿದ್ರು. ಇನ್ನು ಕಾರ್ಯಕ್ರಮದಲ್ಲಿ ಪೌರ ಕಾರ್ಮಿಕರಿಗೆ ಸನ್ಮಾನ ಮಾಡಲಾಗಿದೆ ಹಾಗೂ ಮುಖ್ಯ ಅತಿಥಿಗಳಿಗೆ ಸನ್ಮಾನ ಮಾಡಲಾಗಿದೆ. ಅಪ್ಪ ಸಾಬ್ ಕೆಂಗಣವರು ಮಾತನಾಡಿ, ಸಂಘಟನೆ ಮಾಡಿದ್ದು ನಮಗೆ ತುಂಬಾ ಸಂತೋಷ. ಇಂತಹ ಕಾರ್ಯಕ್ರಮಗಳು ಆಗಬೇಕು. ತಾಲೂಕಿನಲ್ಲಿ ದುರ್ಯೋಧನ ಐಹೊಳೆ ಅವರ ಕೆಲಸ ಕಾರ್ಯಗಳು ಚೆನ್ನಾಗಿ ನಡೀತಾ ಇದ್ದಾವೆ. ಈ ಸಂಘಟನೆ ಮುಂದೆ ಹಲವಾರು ಕೆಲಸ ಕಾರ್ಯಗಳನ್ನ ಮಾಡಲಿ ಅಂತ ಹೇಳಿದ್ದಾರೆ. ಇನ್ನು ಸಂಘಟನೆ ರಾಜ್ಯಾಧ್ಯಕ್ಷರು ಆದ ಈಶ್ವರ ಗುಡುಜಾ ಮಾತನಾಡಿ, ಈ ದೇಶ ಸರ್ವ ಜಾತಿ ಸರ್ವ ಧರ್ಮ ಸಮಾನತೆಯ ದೇಶ, ಎತ್ತಿ ಹಿಡಿಯುವಂತಹ ಈ ದೇಶಕ್ಕೆ ಸಂವಿಧಾನ ಕೊಡಬೇಕು ಅಂತ ಕೇವಲ ದಲಿತರಿಗೆ ಕೊಟ್ಟಿಲ್ಲ, ಪ್ರತಿಯೊಂದು ಜಾತಿಗೂ ಕಾನೂನುಗಳನ್ನ ಕೊಟ್ಟಿದ್ದಾರೆ, ಪ್ರತಿಯೊಂದು ಜಾತಿಗೂ ಮೀಸಲಾತಿ ಕೊಟ್ಟಿದ್ದಾರೆ. ಆದರೆ ಕೇವಲ ಅವರನ್ನ ದಲಿತರಿಗೆ ಸೀಮಿತ ಮಾಡಬೇಡಿ ಅಂತ ಹೇಳಿದ್ದಾರೆ. ಸಂಘದ ಉದ್ದೇಶ ತಿಳಿಸಿದ್ರು. ರೆಹಮಾನ್ ಮುಕಾಶಿ ಕರ್ನಾಟಕ ಭೀಮ ರಕ್ಷಕ ಸಂಘಟನೆ ಬೆಳಗಾವಿ ಯುವ ಘಟಕದ ಉಪಾಧ್ಯಕ್ಷ ಮಾತನಾಡಿದ್ರು. ಮಹಿಳಾ ಘಟಕ ಬೆಳಗಾವಿ ಜಿಲ್ಲಾ ಅಧ್ಯಕ್ಷರು ಪರ್ವೀನ್ ಬೋಜಗಾರ್ ಮಾತನಾಡಿದರು ಹಾಗೂ ನೂತನವಾಗಿ ಆಯ್ಕೆಯಾದ ಮಹಿಳಾ ಘಟಕ ರಾಜ್ಯ ಉಪಾಧ್ಯಕ್ಷರು ಆದ ಜಯಶ್ರೀ ಸೂರ್ಯವಂಶಿ ಮಾತನಾಡಿದರು. ಸಂಘಟನೆಯ ಪದಾಧಿಕಾರಿಗಳ ಒಂದು ಆಯ್ಕೆ ಹಾಗೂ ತಾಯಂದಿರಿಗೆ ರೇಷನ್ ಕಿಟ್ ಅನ್ನು ಕೊಡುವ ಕಾರ್ಯಕ್ರಮದ ಈ ಒಂದು ವೇದಿಕೆ ಮೇಲೆ ಹಾಜರಾದ ಈ ಸಂಘಟನೆಯ ರಾಜ್ಯಾಧ್ಯಕ್ಷರು ಈಶ್ವರ್ ಗುಡ್ಸ್ ಅವರೇ, ಅಪ್ಪ ಸಭಾನ ಕೆಂಗಣ್ಣ ಅವರೇ, ಅಣ್ಣ ಸಭಾನ ಕೆಮಲಾಪುರಿ ಅವರೇ, ಮಹೇಶ್ ಕರ್ಮಡಿ ಅವರೇ, ವಿಠಲ್ ಗೊಂಗೆ ಅವರೇ ಹಾಗೂ ಬಿಂಗು ಮುಗಳಿ ಅವರೇ, ಈ ಸಂಘಟನೆಯ ಸರ್ವ ಎಲ್ಲ ಅಧ್ಯಕ್ಷರೇ, ಉಪಾಧ್ಯಕ್ಷರೇ, ಕಾರ್ಯದರ್ಶಿಗಳೇ, ಎಲ್ಲರನ್ನ ಕೂಡಿದಂತ ಎಲ್ಲ ತಾಯಂದಿರಿ ನಮ್ಮ ಕರೆಸಿ ಈ ಒಂದು ಸಂಘಟನೆಯ ಮೂಲ ಉದ್ದೇಶ ಏನಂದ್ರ ಒಂದು ಸಮಾಜವನ್ನ ಉನ್ನತ ರೀತಿಯಲ್ಲಿ ನಿರ್ಮಾಣ ಮಾಡುವುದು ಉದ್ದೇಶನ ಈಶ್ವರ ಗುಡ್ಸ್ ಅವರು ಇಟ್ಕೊಂಡ ಈ ಸಂಘಟನೆಯನ್ನ ಸ್ಥಾಪನೆ ಮಾಡ್ಯಾರು. ಆ ಒಂದು ಸಂಘಟನೆಯ ಸ್ಥಾಪನೆ ಮಾಡಿದಕ್ಕೆ ಬರೀ ಅಧ್ಯಕ್ಷ ಅಷ್ಟೇ ಇಷ್ಟ ಆಗುದಿಲ್ಲ, ಅದಕ್ಕಿಂತ ಉಪಾಧ್ಯಕ್ಷರು, ಸರ್ವ ಸದಸ್ಯರು, ಇನ್ನ ಎಲ್ಲಾರು ಒಂದು ಸಹಕಾರ ಬೇಕಾಗ್ತೈತೆ ಒಂದು ಉದ್ದೇಶ ಇಟ್ಕೊಂಡ ಪ್ರತಿಯೊಂದು ಯುವಕರಿಗೆ ಒಂದು ಜವಾಬ್ದಾರಿಯನ್ನು ಕೊಡುವ ಮುಖಾಂತರ ಈ ಒಂದು ಸಂಘಟನೆ ಸ್ಥಾಪನೆ ಮಾಡಿ ಈ ಭಾಗದ ಅನೇಕ ನಮ್ಮ ಸಮಾಜದ ಇನ್ನೂ ಬಹಳ ಜನ ಮುಕ್ತರಾದರು. ಅವ್ರನ್ನ ಪ್ರತಿಯೊಂದು ಮನೆಗೆ ಹೋಗಿ ಅವ್ರನ್ನ ಒಳ್ಳೆಯ ಸಂಸ್ಕಾರವನ್ನ ನೀಡುವಂತ ಒಂದು ಕಾರ್ಯಗಳು ಕೂಡ ನಿಮ್ಮ ಸಂಘಟನೆ ವತಿಯಿಂದ ಆಗಬೇಕಂತ ವಿನಂತಿ ಮಾಡ್ಕೊತನು. ಯಾಕಂದ್ರ ಇತ್ತೀಚಿನ ದಿನದಾಗ ಬಹಳ ಮಂದಿ ತಯಾರಿದ್ದಾರೆ, ಹೇಳಕ್ ಇಷ್ಟಪಡ್ತನು. ಯಾಕಂದ್ರೆ ಯುವಕರ ಕೆಟ್ಟ ಚಟಕ್ಕೆ ಬಿದ್ದು ಬಹಳ ಹಾಳಾಗತ್ತಾರ. ಅದಕ್ಕ ಮೊದಲ ನಮ್ಮ ತಾಯಿ ತಂದೆ ಮನ್ಯಾಗ ನೀಟಾಗಿ ಒಳ್ಳೆಯ ಸಂಸ್ಕಾರವನ್ನ ನಾವು ಮಕ್ಕಳಿಗೆ ಕೊಟ್ಟಿದ್ದ ಆದ್ರೆ ನಮ್ಮ ಸಮಾಜ ಮುಂದೆ ಬರಾಕ ಒಂದು ಸಮಾಜವನ್ನ ಮುಂದೆ ಬರಾಕ ಆಗ್ತೈತಿ ಹಾಗೂ ನಮ್ಮ ದೇಶವನ್ನ ಕಟ್ಟಾಕ ಒಳ್ಳೆಯ ಯುವಕರನ್ನ ನಾವು ನಿರ್ಮಾಣ ಮಾಡಬೇಕಾಗಂತೇಳಿ ಈ ವೇದಿಕೆ ಮುಖಾಂತರ ಹೇಳಕ್ ಇಷ್ಟಪಡ್ತನು. ಇದ ಒಂದು ಈ ಸಂಘಟನೆಯ ಎಲ್ಲಾ ನನ್ನ ಪದಾಧಿಕಾರಿಗಳಿಗೆ ವಿಶೇಷವಾಗಿ ನನ್ನ ಅಭಿನಂದನೆ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಬಹಳ ಮಂದಿ ಸಂಘಟನೆಗಳನ್ನು ಮಾಡ್ಯಾರ, ಸಂಘಟನೆ ಮಾಡಿ ಉದ್ಘಾಟನೆ ಮಾಡುದು, ಜನರನ್ನು ಕೂಡಿಸುದು, ಮಾಡಿ ಒಂದು ಕಾರ್ಯಕ್ರಮ ಮಾಡಿಬಿಟ್ಟು ಕೊಡ್ತಾರೆ. ಆದ್ರ ಈಶ್ವರ್ ಅವರ ಒಂದು ಉದ್ದೇಶ ಏನಪ್ಪಾ ಅಂದ್ರ ಇಲ್ಲಿ ನಮ್ಮ ಬಡತಾಯಿಗಳಿಗೆ ರೇಷನ್ ಕಿಟ್ ಕೊಡುವುದನ್ನ ಏನು ಮಾಡ್ಯಾರ, ಬಹಳ ಖುಷಿ ಐತಿ. ಅದಕ್ಕ ರೇಷನ್ ಕಿಟ್ ತರುವುದು ಒಳ್ಳೆಯ ಸಂಸ್ಕಾರ ಮಕ್ಕಳಿಗೆ ಕೊಡಬೇಕು. ಈ ಸಂಘಟನೆ ಇನ್ನೂ ಉತ್ತರವಾಗಿ ಬೆಳಿಬೇಕಂತ ಹೇಳಿ ವಿನಂತಿ ಮಾಡ್ಕೊಂಡ ದೇವರಲ್ಲಿ ತಗೊಂಡು ನಾನು ಯಾರು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕನ್ನಡ. ಕರ್ಮಡಿ ಅವರೇ, ರಾಜಶೇಖರ ಅವರೇ ಹಾಗೂ ನನ್ನ ಎಲ್ಲ ಗಣ್ಯ ವ್ಯಕ್ತಿಗಳೇ, ಏನಿವತ್ತು
ಕರ್ನಾಟಕ ಭೀಮರಕ್ಷಕ ಸಂಘಟನೆಯ ಪದಾಧಿಕಾರಿಗಳ ಆಯ್ಕೆ ಸಮಾರಂಭ ಹಾಗೂ ಆಹಾರ ಕಿಟ್ ವಿತರಣಾ ಕಾರ್ಯಕ್ರಮ. ನಾವು ಕಳೆದ 2 ತಿಂಗಳಿನಿಂದ ಪಿಂಟು ದಾವಣೆಯವರಾಗಿರ್ಬೋದು, ಕುತುಬುದ್ದೀನ್ ಜಮಾಲ್ ಆಗಿರ್ಬೋದು, ಇಷ್ಟು ಓಡಾಡಿ ಈ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಅವರು ಬಹಳ ಕಷ್ಟಪಟ್ಟು ಈ ಕಾರ್ಯಕ್ರಮ ಮಾಡಿದ್ದಾರೆ. ಇವತ್ತು ಅವ್ರನ್ನ ಪಿಂಟು ದಾವಣೆಯವರನ್ನ ಕರ್ನಾಟಕ ಭೀಮರಕ್ಷಕ ಸಂಘಟನೆಯ ರಾಯಬಾಗ್ ತಾಲೂಕು ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ವಿ. ಹಾಗೆ ಎಲ್ಲಾ ಪದಾಧಿಕಾರಿಗಳನ್ನ ಆಯ್ಕೆ ಮಾಡಿದ್ವಿ. ಆಮೇಲೆ ಅವ್ರು ಹೇಳ್ತೀವಿ. ಕರ್ನಾಟಕ ಭೀಮರಕ್ಷಕ ಸಂಘಟನೆಯ ಸಿದ್ಧಾಂತ ಏನಂದ್ರ, ಕರ್ನಾಟಕ ಭೀಮರಕ್ಷಕ ಸಂಘಟನೆ ಫಸ್ಟ್ ಆದ್ಯತೆ ಕೊಡುವುದು ಸಂವಿಧಾನ. ನಮ್ದು ಯಾವುದೇ ಪ್ರಣಾಳಿಕೆ ಇಲ್ಲ. ಇವತ್ತು ನಾವು ಎದಕ್ಕೆ ಒತ್ತು ಕೊಡ್ತೀವಿ ಅಂದ್ರೆ ಜಾಸ್ತಿ ವಿದ್ಯಾ ಕೊಡ್ರಿ ಅಂತ ಹೇಳಿ ಹೋರಾಟ ಮಾಡ್ಬೇಕಾಗಿತ್ತು. ಹೌದ್ರಿ? ಇಷ್ಟು ವರ್ಷ ನಾವ್ ಏನೋ ಮಾಡ್ಕೊಂಡು ಬಂದು ಯುದ್ಧ ಮಾಡ್ಕೊಂಡು ಬಂದು ಇವತ್ತು ನೋಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನ್ ಹೇಳ್ತಾರಂದ್ರ, ಈ ದೇಶ ಸರ್ವ ಜಾತಿ ಸರ್ವ ಧರ್ಮ ಸಮಾನತೆಯ ದೇಶ, ಎತ್ತಿ ಇರುವಂತ ದೇಶ. ಈ ದೇಶಕ್ಕೆ ಸಂವಿಧಾನ ಕೊಡ್ಬೇಕಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೇವಲ ದಲಿತರಿಗೆ ಕೊಟ್ಟಿಲ್ಲ, ಪ್ರತಿಯೊಂದು ಜಾತಿಗೂ ಕಾನೂನುಗಳನ್ನು ಕೊಟ್ಟಿದ್ದಾರೆ, ಪ್ರತಿಯೊಂದು ಜಾತಿಗೂ ಮೀಸಲಾತಿಯನ್ನು ಕೊಟ್ಟಿದ್ದಾರೆ. ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಕೇವಲ ದಲಿತರಿಗೆ ಸೀಮಿತ ಮಾಡುವಂತ ಹುನ್ನಾರ ನಡೀತಾ ಇದೆ ಕರ್ನಾಟಕ ರಾಜ್ಯದಲ್ಲಿ, ಈ ದೇಶದಲ್ಲಿ. ಯಾಕೆ ಆಗ್ತಾ ಇದೀಪ ಅಂದ್ರ, ಹೌದಪ್ಪ ನಾನೊಬ್ಬ ದಲಿತ, ನಾನು ನೀಲಿ ಶಾಲೆ ಹಾಕ್ತೀನಿ, ಅದಕ್ಕೆ ನಿನಗೇನ? ನಾವು ಪ್ರಶ್ನೆ ಮಾಡ್ಬೇಕಾಗಿದೆ. ಯಾರ ಪ್ರಶ್ನೆ ಮಾಡ್ಬೇಕಾಗಿದೆ? ಬಾಬಾ ಸಾಹೇಬ್ರ ಯಾರು ನಿಮ್ಮನ್ನ ಕೇಳ್ತಾರಲ್ಲ, ದಲಿತರಿಗೆ ಅಷ್ಟೇ ಸೀಮಿತ ಅಂತ ಕೇಳ್ತಾರಲ್ಲ, ಅವಾಗ ನೀವು ಹೋಗಿ ಅವ್ರಿಗೆ ಹೇಳಿ, ಈ ನಮ್ಮ ಸಂವಿಧಾನ ನೋಡಪ್ಪ, ಅದ್ರ ಕೇವಲ ದಲಿತರ ಸಂಬಂಧ ಅಷ್ಟೇ ಸಂವಿಧಾನ ಬರೋದಿಲ್ಲ. ಬಾಬಾ ಸಾಹೇಬ್ರ ಪ್ರತಿಯೊಂದು ಜಾತಿಗೂ ಇವತ್ತೇನ್ ನಾವು ಜೀವಿಸ್ತಾ ಇದ್ರು ನಮ್ಗೆಲ್ಲರಿಗಾಗಿ ಸಂವಿಧಾನ ಕೊಟ್ಟಂತ ಮಹಾನ್ ನಾಯಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಆದ್ಮೇಲೆ ಈ ದಿನ ನಾವು ಜೀವಿಸುತ್ತಿರುವ ಭೂಮಿಯ ವಯಸ್ಸು 460 ಕೋಟಿ ವರ್ಷಗಳೆಂದು ವಿಜ್ಞಾನಿಗಳು ಅಂದಾಜು ಮಾಡಿದ್ದಾರೆ. ಮಾನವನು ಈ ದೇಶಕ್ಕೆ ಬಂದು 20 ಲಕ್ಷ ವರ್ಷಗಳೆಂದು ಅಂದಾಜು ಮಾಡಲಾಗಿದೆ. ಕ್ರಿಸ್ತಿ ಪೂರ್ವ 2500ರಲ್ಲಿ ಈ ದೇಶವನ್ನು ಯಾರಾದರೂ ಆಳಿದ್ರೆ ಅದು ನಾವುಗಳು, ನಾಗ ಜನಾಂಗದವರು. ಈ ದೇಶವನ್ನ ಅಧಿಕಾರ ಗಳಿಸಿಕೊಂಡು ಈ ದೇಶವನ್ನ ಆಳ್ತಾ ಇರ್ತೀವಿ. ಅವಾಗ ನರಿ ಬುದ್ಧಿ ಆರ್ಯರು ಈ ದೇಶಕ್ಕೆ ಬರ್ತಾರೆ. ಕ್ರಿಸ್ತಿ ಪೂರ್ವ 1800ರಲ್ಲಿ ಬಿಳಿ ಬಣ್ಣದ ಆರ್ಯರು ನಮ್ಮ ದೇಶಕ್ಕೆ ವಲಸೆ ಬರ್ತಾರೆ. ಅತ್ಯಂತ ಹೀನ ಸ್ಥಿತಿಯಲ್ಲಿದ್ದ ಆರ್ಯರನ್ನು ನೋಡಿ ಮುಗ್ಧ ಮನಸ್ಸು ಕರಗಿತು. ಅವರಿಗೆ ಊಟ ಉಪಚಾರ ಮಾಡಿ ವಿಶಾಲವಾಗಿದ್ದ ದೇಶದಲ್ಲಿ ಆರ್ಯರಿಗೆ ನಮ್ಮವರು ಜಾಗ ಕೊಡ್ತಾರೆ. ಆಗ ನರಿ ಬುದ್ಧಿಯ ಆರ್ಯರು ಹೇಗಾದರೂ ಮಾಡಿ ಇವರ ಅಧಿಕಾರವನ್ನ ತೆಗೆದುಕೊಳ್ಳಬೇಕು, ಇವರು ಏನೋ ಇವ್ರಿಗೆ ಚಟಗಳು ಇರ್ತಾವ, ಈ ಚಟಗಳು ನಮ್ಮ ರಾಜ್ಯಗಳಿಗೆ ಹಚ್ತಾರ. ಅಂತ ವಿಚಾರಗಳು ಈ ವಿಷಯ ಯಾಕೆ ಹೇಳ್ತಾರಪ್ಪ ಅಂದ್ರ, ಆಗಿತ್ತ ಕ್ರಿಸ್ತಿ ಪೂರ್ವ 2500ದಾಗ ಏನ್ ನಡೆದಾವಲ್ಲ, ಈಗ ಅವು ಮತ್ತೆ ರಿಪೀಟ್ ಆಗತ್ತಾವ. ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಯ್ತು. ಅವ್ರು ಏನ್ ಮಾಡ್ತಾರಂದ್ರ, ಒಂದು ಗ್ರಂಥ ಬರೀತಾರ, ಪುರುಷ ಸೂಕ್ತದ ಚಾತುರ್ವರ್ಣದಲ್ಲಿ ಒಂದು ಗ್ರಂಥ ಬರೀತಾರೋ. ಆ ಗ್ರಂಥ ಏನಂದ್ರ, ಬ್ರಾಹ್ಮಣೋತ್ತಮ ಮಾಸಿದ ಭಾವ ಶೂದ್ರರು ಅಂದ್ರೆ ಯಾರಂದ್ರ ನಾವುಗಳು. ಇವತ್ತು ನಾವು ಪಾದಗಳಿಂದ ಹುಟ್ಟಿದ್ದಾರೆ ಅಂತ ಹೇಳಿ ಬರೆದ ಫಸ್ಟ್ ನಮಗೆ ಏನ್ ಮಾಡ್ತಾರಂದ್ರ, ಶಿಕ್ಷಣವನ್ನ ಸಂಪೂರ್ಣವಾಗಿ ನಿಷೇಧ ಮಾಡ್ತಾರ. ನಿಷೇಧ ಮಾಡಿ ಯಾರು ನಾವು ಶಿಕ್ಷಣ ಕೇಳ್ತಿಲ್ಲ ಅವರಿಗೆ ಕಾಲೇಜಲ್ಲಿ ಸೀಸಿರ್ತಿದ್ದಿಲ್ಲ ಅಂತ ಸುರುವಂತ ಪ್ರಯತ್ನಗಳನ್ನ ಮಾಡ್ತಾರ. ಅದಕ್ಕಾಗಿ ಇವತ್ತು ನಾವೆಲ್ಲ ಬಾಬಾ ಸಾಹೇಬ್ ಇಷ್ಟೆಲ್ಲ ನಮ್ಗೆ ಕೊಟ್ಟಿದ್ದಾರೆ. ನಮ್ಮ ಮಕ್ಕಳನ್ನ ಓದಿಸಿ ವಿದ್ಯಾವಂತರನ್ನಾಗಿ ಮಾಡುವುದೇ ನಮ್ಮ ಕರ್ತವ್ಯ ಆಗ್ಬೇಕು. ನನ್ನ ಆತ್ಮೀಯ ದಿವಂಗತ ಸಿದ್ದು ಕಮ್ಮಡಿ ಅವರು ಯಾವಾಗಾದ್ರೂ ಒಂದು ಮಾತು ಹೇಳ್ತಾ ಇದ್ರು ನನಗೆ, ಏನಂದ್ರೆ ಕ್ರೈಸ್ತರಿಗೆ ಬೈಬಲ್ ಗ್ರಂಥ, ಹಿಂದೂಗಳಿಗೆ ಭಗವದ್ಗೀತೆ ಗ್ರಂಥ, ಮುಸ್ಲಿಮರಿಗೆ ಕುರಾನ ಗ್ರಂಥ, ಆದ್ರೆ ಇಡೀ ದೇಶಕ್ಕೆ ಒಂದೇ ಒಂದು ಗ್ರಂಥ ಯಾವ್ದಂದ್ರೆ ಅದೇ ನಮ್ಮ ಸಂವಿಧಾನ ಅಂತ ಹೇಳ್ತಾರೆ ಆತ್ಮೀಯರೇ. ಇವತ್ತು ತಾವೆಲ್ಲ ಹೆಣ್ಮಕ್ಳು ಬಂದು ಕೂತಿದ್ರಿ, ಅದಕ್ಕೆ ಕಾರಣ ಯಾರಂದ್ರ ಸಾವಿತ್ರಿಬಾಯಿ ಫುಲೆ ಅವರು, ಜ್ಯೋತಿಬಾ ಫುಲೆ ಅವರು. ಎಷ್ಟೋ ಅವರು ಸಾವಿರಾರ ವರ್ಷಗಳಿಂದ ಏನೋ ದೊಡ್ಡ ಶ್ರೀಮಂತಿಕೆಯನ್ನು ಬಿಟ್ಟು ನಮ್ಮ ಏನು SC/ST ಸಮುದಾಯಗಳಿಗೆ ಶಿಕ್ಷಣ ಕೊಡಿಸ್ಬೇಕಂತೇಳಿ ಆ ತಾಯಿ ಮಹಾತಾಯಿಗೆ ಮನೆಯಿಂದನೇ ಪಾಠ ಮಾಡಿಕೊಂಡು ಆ ತಾಯಿ ಸಾವಿತ್ರಿಬಾಯಿ ಫುಲೆ ಅವರು ಹೇಳ್ಬೇಕಂದ್ರ ನಮ್ಗ ಮಯ ಕೂದಲು ಬರ್ತಾವ. ಯಾಕಂದ್ರ ಆ ತಾಯಿ ಹೆಣ್ಮಕ್ಳಿಗೆ ಪಾಠ ಶಾಲೆ ಹೋಗುವಾಗ ಏನು ಮೇಲಿನ ಜಾತಿ ವರ್ಗದವರು ಅವಳಿಗೆ ಸಗಣಿ ಹಚ್ತಿರ, ಆದ್ರೂ ಸಹಿತ ಆ ತಾಯಿ ಅವಮಾನ ಆದ್ರೂ ಸಹಿತ ಆ ಸಾಡಿ ಇನ್ನೊಂದ್ ಸಾಡಿ ತಗೊಂಡ್ ಸಾಲಿಗೆ ಹೋಗಿ ಅದನ್ನ ಕಳೆದಿಟ್ಟ ನಮ್ಮ ಹೆಣ್ಮಕ್ಳಿಗೆ ಶಿಕ್ಷಣ ಕೊಟ್ಟಂತ ಯಾರಾದ್ರೂ ಇವತ್ತು ನಮಗ ಇದನ್ನ ಸರಸ್ವತಿಯಿಂದ ನ್ಯಾಯ ಸಿಕ್ಕಿಲ್ಲ. ನಮಗ್ ಸಿಕ್ಕಿದ ನ್ಯಾಯ ಯಾರಂದ್ರ ಸಾವಿತ್ರಿಬಾಯಿ ಫುಲೆ ಅವರಿಂದ. ಇವತ್ತು ನಾವು ಸಾವಿತ್ರಿಬಾಯಿ ಫುಲೆ ಅವ್ರನ್ನ ನೆನೆಸ್ಕೋಬೇಕಾಗಿದೆ. ಜ್ಯೋತಿಬಾ ಫುಲೆ ಅವ್ರನ್ನ ಆದರ್ಶಗಳನ್ನ ಕೇಳ್ಕೊಳ್ತಾ ಇದೀವಿ ನಾವು. ಬಾಬಾ ಸಾಹೇಬ್ರ ಅಮರವಾಣಿಗಳನ್ನ ಹೇಳ್ತೀನಿ, ಬಹಳ ಟೈಮ್ ಆಗಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತು ಹೇಳ್ತಾರ, ಸುಖವಾಗಿ ಬದುಕಬೇಕೆಂಬ ಆಸೆ ಇಲ್ಲದ ಜನರು ಅದನ್ನು ಪಡೆಯುವ ಛಲ ಇರುವುದಿಲ್ಲ. ಹತ್ತ ಜನರು ಪ್ರಗತಿ ಹೊಂದಿರುವ ರಾಷ್ಟ್ರದಲ್ಲಿ ಇದ್ದರೂ ತಮ್ಮ ಸ್ಥಿತಿಗತಿಯಿಂದ ಉತ್ತಮಗೊಳ್ಳಲು ಯಾವ ಪ್ರಯತ್ನವನ್ನು ಮಾಡಲಾರರು. ಆಗ ಅವರು ಮತ್ತಷ್ಟು ಬಡತನ ಕೋಪದಲ್ಲಿ ನರಳುತ್ತಾರೆ.
ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನ್ ಹೇಳ್ತಾರೆ, ನಾವೇನಂದ್ರೆ ನಾವಷ್ಟೇ ಸುಖವಾಗಿರ್ಬಾರ್ದ, ನಮ್ ಇಡೀ ಸಮುದಾಯ ಸುಖವಾಗಿರ್ಬೇಕು ಅಂತದ ಅದಾಗ ಮಾತ್ರ ನಾವು ಏನಾರ ಒಂದು ಮಾಡಕ್ ಸಾಧ್ಯ ಆಗ್ತೈತಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇನ್ನೊಂದು ಮಾತು ಹೇಳ್ತಾರೆ, ತಮಗೆ ಜನ್ಮ ನೀಡಿದ ಜನಾಂಗದ ಏಳಿಗೆಗೆ ದುಡಿಯುವ ಕರ್ತವ್ಯಶೀಲರೇ ಧನ್ಯರು. ತಮ್ಮ ಜನಾಂಗಕ್ಕೆ ತಗಲಿರುವ ಗುಲಾಮಗಿರಿಗಳನ್ನು ಸಂಕಲಗಳನ್ನು ಕಳೆದೊಗೆಯುವ ತನಕ, ತಮ್ಮ ಹಕ್ಕು ಅಧಿಕಾರ ಗಳಿಸುವ ತನಕ ಸನ್ಮಾನಕ್ಕೆ ಆಸೆ ಪಡದೆ, ಅಪಮಾನಕ್ಕೆ ಅಂಜದೆ, ಬಿರುಗಾಳಿಯನ್ನು ಲೆಕ್ಕಿಸದೆ ಮುನ್ನಡೆದು ಗುರಿ ಸಾಧಿಸುವರೇ ಧನ್ಯರು ಅಂತ ಹೇಳ್ತಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಇವತ್ತು ನೋಡಿ ಅವ್ರನ್ನ ಯಾಕೆ ಬಂದ್ರು, ಇವತ್ತು ತಮಗೆ ಜನ್ಮ ನೀಡಿದ ಜನಾಂಗದ ಏಳಿಗೆಗೆ ದುಡಿಯುವ ಕರ್ತವ್ಯಶೀಲರೇ ಧನ್ಯರು. ಅಂದ್ರೆ ಇವತ್ತು ನಮ್ಮ ಜನಾಂಗಕ್ಕೋಸ್ಕರ ಅವ್ರು ದುಡಿತಾ ಇದಾರೆ, ಅವ್ರು ನಮ್ಮವ್ರು ಅದಾರ, ಅದಕ್ಕಾಗಿ ಅವ್ರು ಬಂದಾರ. ಅವರಲ್ಲಿಯೂ ಸಹಿತ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತ ಅಮರವಾಣಿಗಳು ಅವರಲ್ಲಿಯೂ ಅದಾವಂತ ಈ ಸಂದರ್ಭದಲ್ಲಿ ಹೇಳ್ತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಮಾತಾಡ್ತಾರೆ, ಪರಿಶಿಷ್ಟ ಜಾತಿ ಮತ್ತು ಹಿಂದುಳಿದ ಜಾತಿಗಳು ಒಂದು ರಾಜಕೀಯ ಶಕ್ತಿಯಾದರೆ ಈ ದೇಶದ ಅಧಿಕಾರ ನಿಮ್ಮ ಕೈಗೆ ಬರ್ತದೆ ಅಂತ ಹೇಳ್ತಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಇದನ್ನ ಬಹಳ ನಾವೆಲ್ಲರೂ ಗಂಭೀರವಾಗಿ ತೆಗೆದುಕೊಳ್ಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇನ್ನೊಂದೊಂದು ಮಾತು ಹೇಳ್ತಾರ, ಸಾಮಾಜಿಕ ಬಹಿಷ್ಕಾರ ಎಂಬ ಶಿಕ್ಷೆಯು ಕೆಳಜಾತಿ ಜನರನ್ನು ಹದ್ದು ಬಸ್ತಿನಲ್ಲಿಡುವ ಮೇಲು ಜಾತಿ ಜನರ ಕೈಯಲ್ಲಿರುವ ಪ್ರಬಲಾಸ್ತ್ರ. ಇವತ್ತು ಮೇಲ್ಜಾತಿಯವರ ಕೈಯಾಗೈತಿ ನಮ್ಮ ಪ್ರಬಲಾಸ್ತ್ರ. ಹೌದ್ರಿ? ಯಾರ ಕೈಯಾಗೈತ್ರಿ ಇವತ್ತು? ಮೇಲ್ವರ್ಗದವ್ರ ಕೈ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇನ್ನೊಂದು ಮಾತು ಹೇಳ್ತಾರ, ಪೊಲಿಟಿಕಲ್ ಪವರ್ ಇಸ್ ದ ಮಾಸ್ಟರ್ ಕೀ ಥ್ರೂ ವಿಚ್ ಯು ಕ್ಯಾನ್ ಪರ್ಫಾರ್ಮ್ ದ ರೂಲ್ಸ್ ಆಫ್ ಚೇಂಜ್ ಯುವರ್ ಲೈಫ್. ಇವತ್ತು ರಾಜಕೀಯ ಕೀಲಿ ಕೈ ನಿಮ್ಮ ಹತ್ರ ಇದೆ. ಫಸ್ಟ್ ಯಾರಿಗೆ ಓಟ್ ಹಾಕಕ್ಕೆ ಅವಕಾಶ ಇತ್ತಂದ್ರ, ಯಾರಿಗೆ 400 ಎಕರೆ ಜಮೀನು ಇರ್ತದೋ, ಯಾರು ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ತಿರೋ ಅಂತವ್ರಿಗೆ ಮಾತ್ರ ಓಟ್ ಹಾಕಕ್ಕೆ ಅವಕಾಶ ಇತ್ತು. ಇವತ್ತು ನೋಡ್ರಿ, ಕೋಟ್ಯಾಧೀಶರಿಗೂ ಒಂದೇ ಓಟು, ಭಿಕ್ಷಾಧಿಪತಿಗೆ ಒಂದೇ ಓಟು ಕೊಟ್ಟಿರುವಂತ ಯಾರಾದ್ರೂ ನಾಯಕ ಇದ್ರೆ ಅದು ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಇವತ್ತು 5 ವರ್ಷಕ್ಕೊಮ್ಮೆ ನಿಮ್ ಮನೆಗೆ ಬರ್ತಾರೆ ರಾಜಕಾರಣಿಗಳು. ಇವತ್ತು ಫಸ್ಟ್ ಹೆಂಗಿತ್ತಂದ್ರೆ ರೀ, ಯಾರು ಸರ್ಕಾರ ಟ್ಯಾಕ್ಸ್ ಕಟ್ತಿರಲ್ಲ ಅಂತವ್ರಿಗೆ ಮಾತ್ರ ಓಟ್ ಹಾಕಕ್ಕೆ ಅವಕಾಶ ಇತ್ತು. ಇವತ್ತು ನಮ್ಮೆಲ್ಲರಿಗೂ ಓಟನ್ನ ಅವಕಾಶ ಹಾಕಿ ಕೊಟ್ಟಂತ ಮಹಾನ ನಾಯಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಈ ಹಿಂದೆ ಒಂದು ಮನು ಸಂವಿಧಾನ ಇತ್ತು. ಆ ಮನು ಸಂವಿಧಾನ ಏನ್ ಹೇಳ್ತಿತ್ತಂದ್ರ, ಒಂದು ತಾಯಿ ಆಕಿ ಗರ್ಭದಲ್ಲಿ ಇರ್ತಾಳೆ, ಅಥವಾ ಹೊಟ್ಟಿಲೇ ಇರ್ತಾಳ, ಆಕಿ ಗಂಡ ಚಪ್ಪಲಿ ಹೊಲಿಯತಿರ್ತಾನ. ಅವಾಗ ಆ ತಾಯಿ ಏನಂತೇಳಿ ಅಂದ್ರ, ನನ್ನ ಮಗ ಹುಡ್ತಾನ, ನನ್ನ ಮಗ ಹುಟ್ಟಿದ ಕೂಡಲೇ ನನ್ನ ಮಗ ದೊಡ್ಡವನಾಗಿ ನನ್ನ ಗಂಡನಕ್ಕಿಂತ ಹೆಚ್ಚಾಗಿ ಚಪ್ಪಲಿ ಹೊಲಿತಾನಂತೆ. ಅವಾಗ ಮನು ಸಂವಿಧಾನ ಇದ್ದಾಗ ಹೇಳ್ತೀವ. ಆದ್ರೆ ಈಗ ನಮ್ಮ ಸಂವಿಧಾನ ಬಂದಾಗ ಆ ತಾಯಿ ಏನ್ ಹೇಳ್ತಾಳಂದ್ರ, ನನ್ನ ಮಗ ಚಪ್ಪಲ್ ಹೊಲಿತಾ ಇರ್ಬೋದು, ಆದ್ರೆ ನನ್ನ ಮಗ ಹುಟ್ಟಿ IAS ಆಗ್ತಾನೋ, IPS ಆಗ್ತಾನೋ, ಪ್ರಧಾನಮಂತ್ರಿ ಆಗ್ತಾನೋ, ಮುಖ್ಯಮಂತ್ರಿ ಆಗ್ತಾನಂತ ಅಂತ ಕನಸು ಕಟ್ಕೊಳಕ ನಮಗ ಸಂವಿಧಾನ ಕೊಟ್ಟವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನ ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಧನ್ಯವಾದಗಳು ಹೇಳ್ತಾ, ಈ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷರು ಆಗಿರುವಂತಹ ಆದೇಶದ ಮೇರೆಗೆ ಜಯಶ್ರೀ ಸೂರ್ಯವಂಶಿ ಅವರನ್ನ ರಾಜ್ಯ ಮಹಿಳಾ ಘಟಕದ ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ರು. ಕುತುಬುದ್ದೀನ್ ಬಾಬು ಜಮಾದರ್ ಅಲ್ಪಸಂಖ್ಯಾತ ಘಟಕದ ದಾವಣಿ ರಾಯಬಾಗ್ ತಾಲೂಕು ಅಧ್ಯಕ್ಷರಾಗಿ ಸಾಗರ್ ಅಬ್ಬಸಾಬ್ ಸನಿಧಿ ಅವರನ್ನ ರಾಯಬಾಗ ತಾಲೂಕು ಉಪಾಧ್ಯಕ್ಷರಾಗಿ ದೇವರಾಜ್ ದಾವಣಿ ರಾಯಬಾಗ ಉಸ್ತುವಾರಿಯಾಗಿ ರಾಜಶೇಖಂದರ್ ಶೇಖ್ ರಾಯಬಾಗ ತಾಲೂಕು ಕಾರ್ಯದರ್ಶಿ ಯಲ್ಲಪ್ಪ ತಮಾನಿ ದಾವಣಿ ರಾಯಬಾಗ ತಾಲೂಕು ಕಜ್ಜಾಚಿ ಮಲ್ಲಿಕ ಹನುಮಂತ ಕೆಂಗಣ್ಣವರ್ ಯುವ ಘಟಕದ ರಾಯಬಾಗ ತಾಲೂಕು ಅಧ್ಯಕ್ಷರಾಗಿ ರವಿ ಲಕ್ಷ್ಮಣ್ ದಾವಣಿ ಯುವ ಘಟಕದ ರಾಯಭಾಗ ತಾಲೂಕು ಉಪಾಧ್ಯಕ್ಷರಾಗಿ ಪಾಂಡು ಮಹದೇವ್ ಹಾಕೆ ಯುವ ಘಟಕ ರಾಯಭಾಗ ತಾಲೂಕು ಸಹ ಕಾರ್ಯದರ್ಶಿಯಾಗಿ ಶಕೀಲ್ ಬಾಬು ಜಮಾದರ್ ಯುವ ಘಟಕ ರಾಯಭಾಗ ತಾಲೂಕು ಕಾರ್ಯದರ್ಶಿಯಾಗಿ ಗಜನನ್ನ ಸಿದ್ದರಾವ್ ಬಬಲೇಶ್ವರ ಯುವ ಘಟಕ ರಾಯಭಾಗ ತಾಲೂಕು ಖಜಾಂಚಿ ಗಗನ್ದೀಪ್ ಕುಮಾರ್ ಅವಳಿ ಬೆಳಗಾವಿ ಯುವ ಘಟಕದ ಕಾರ್ಯದರ್ಶಿ ಅಂತ ಎಲ್ಲರನ್ನೂ ಕೂಡ ಅಧ್ಯಕ್ಷರ ಮೇರೆಗೆ ಆಯ್ಕೆ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ಯುವ ಧುರೀಣರು ಅರುಣ್ ಐಫುಳಿ, ಮಹೇಶ್ ಕರಮಟಿ, ಅಬ್ಬಸಾಬ್ ಕೆಂಗಡವರ್, ಮಾಂತೇಶ ದೊಡ್ಡಮನಿ, ಕರ್ನಾಟಕ ಭೀಮರಕ್ಷಕ ಸಂಘಟನೆ ಬೆಳಗಾವಿ ವಿಭಾಗೀಯ ಅಧ್ಯಕ್ಷರು, ರಾಜ್ಯ ಉಪಾಧ್ಯಕ್ಷರು ಆದ ರಾಜಶೇಖರ್ ಐಫುಳಿ, ದೇವಾನಂದ ದೊಡ್ಡಮನಿ, ರಾಜ್ಯ ಖಜಾಂಚಿ ಹನುಮಂತ ದಾವಣಿ, ದಲಿತ ಮುಖಂಡರು ಅಣ್ಣ ಸಾಹೇಬ್ ಕೇಮಲಾಪುರಿ, ಭೀಮ ಮುದೋಳೆ, ಚಿದಾನಂದ ಮುದೋಳಿ, ಅವನಪ್ಪ ಮುದೋಳಿ, ಸುನಿಲ್ ದೊಡ್ಡಮನಿ, ನಾರಾಯಣ ದಾವಣಿ ಕಾರ್ಯಕರ್ತರು ಉಪಸ್ಥಿತರಿದ್ದರು. ತಾಜಾ ಸುದ್ದಿಗಾಗಿ AJ News 24/7 ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.